ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಭಾನುವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಭಾನುವಾರ ಸಂಚಿಕೆಯಲ್ಲಿ ಈಗ ಶಾರದಾನ 3 ಕಡೆಯಿಂದನೂ ಸಹ ಹುಡುಕ್ತಾ ಇದ್ದಾರೆ. ಆದರೆ ಶಾರದಾ ಸಿಗೋದು ಅಜಿತ್ ಮತ್ತು ಭೂಮಿಕೆಗೆ. ಆ ಸಂಚಿಕೆ ಏನಾಗುತ್ತೆ, ಶಾರದಾ ಅವರು ಭೂಮಿಗೆ ಯಾವ ರೀತಿ ಸಿಗ್ತಾರೆ ನೋಡೋಣ ಬನ್ನಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸೊ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ಈ ಕಡೆ ಮನೆಯಲ್ಲಿ ಭೂಮಿ ವ್ರತ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಉಪವಾಸ ಇರ್ತಾಳೆ. ಸೊ ಹಂಗಾಗಿ ಇಡೀ ರಾತ್ರಿ ಮನೆಯಲ್ಲಿ ವ್ರತದ ಪ್ರಕಾರ ಇವತ್ತು ಉಪವಾಸ ಇದ್ಕೊಂಡು ಇಡೀ ರಾತ್ರಿ ನಾವು ಜಪ ಮಾಡಬೇಕಾಗುತ್ತೆ, ವ್ರತದ ಪ್ರಕಾರ ಹೇಳ್ಕೊಟ್ಟಿರೋ ರೀತಿನೇ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಭೂಮಿ ಮಾಡ್ತಾ ಇರ್ತಾಳೆ. ಇನ್ನು ಸಂಗೀತ ಎಲ್ಲರೂ ಸೇರಿ ಊಟ ಮಾಡು ಭೂಮಿ ಅಂತ ಹೇಳ್ಬಿಟ್ಟು ಎಷ್ಟೇ ಬಲಂತ ಮಾಡಿದ್ರು, ಇಲ್ಲ ಅಮ್ಮ, ಇಲ್ಲ ಅತ್ತೆ, ನಾನು ಊಟ ಮಾಡಲ್ಲ, ಶಾರದಮ್ಮ ಅವರು ಈ ಮನೆಗೆ ಸಿಗೋವರೆಗೂ ನಾನು ಊಟ ಮಾಡಂಗಿಲ್ಲ ಈ ವ್ರತದ ಪ್ರಕಾರ ಅಂತ ಹೇಳ್ಬಿಟ್ಟು ಭೂಮಿ ವ್ರತ ಮಾಡ್ತಾ ಇರ್ತಾಳೆ. ಇನ್ನು ಅಜಿತ್ ಸುತ್ತಮುತ್ತಲ ಪೊಲೀಸವ್ರನ್ನ ಹಾಕೊಂಡು ಅವರು ಸಹ ಹುಡುಕ್ತಾ ಇರ್ತಾರೆ. ಶ್ರವಣ್ ಅವರು ಸುಮ್ಮನೆ ಇರಲ್ಲ, ಅವರು ಕೈ ತಕ್ಕಷ್ಟು ಅವರು ಸಹ ಹುಡುಕ್ತಾ ಇರ್ತಾರೆ. ಆದರೆ ಶಾರದಾ ಈಗ ಪುರೋಹಿತರು ಮನೆಯಿಂದ ಶಿವನ ದೇವಸ್ಥಾನದ ಕಡೆಗೆ ಬರ್ತಾ ಇರ್ತಾರೆ. ಭದ್ರನ್ ಕಡೆಯವ್ರು ಒಂದು ಕಡೆ, ಅಶ್ವಿನಿ ಕಡೆಯವ್ರು ಒಂದು ಕಡೆ. ಇನ್ನು ಭದ್ರ ಫೋನ್ ಮಾಡಿ ದೇವಯಾನಿಗೆ ಆಗಲೇ ಅಪ್ಡೇಟ್ ಕೊಟ್ಬಿಟ್ಟಿರ್ತಾನೆ, ಈ ಹೆಂಗ್ಸು ಸಿಕ್ಕಿದ್ದಾಳೆ ಮೇಡಮ್ ಅಂತೇಳಿ. ಇನ್ನು ದೇವಯಾನಿ ಅವಳನ್ನ ಕರ್ಕೊಂಡೇ ಬರಬೇಡ, ಅವಳ ಕತೆ ಅಲ್ಲೇ ಮುಗಿಸ್ಬಿಡು ಅಂತ ಹೇಳ್ಬಿಟ್ಟು ದೇವಯಾನಿ ಅವನಿಗೆ ಅಪ್ಡೇಟ್ನ ಕೊಟ್ಟಿದ್ದಾಳೆ. ಆದರೆ ಫ್ರಾಡ್ ಅಶ್ವಿನಿದಳು, ದೇವಯಾನಿ, ನಿನ್ನ ಪ್ಲಾನ್ನ ನಾನು ಉಲ್ಟಾ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಅಶ್ವಿನಿನೇ ಅಲ್ಲ ಅಂತ ಹೇಳ್ಬಿಟ್ಟು ಅವಳು ಸಹ ಅವಳ ಪ್ಲಾನ್ನ ನಡೆಸ್ತಾ ಇರ್ತಾಳೆ. ಇಬ್ಬರು ಸಹ ಇವ್ರನ್ನ ಕಿಡ್ನಾಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆದರೆ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಅಜಿತ್ ಮತ್ತೆ ಭೂಮಿಗೆ ಸಿಗ್ಬೇಕಾದಂಥ ಶಾರದಮ್ಮ ಭೂಮಿ ಬಂದು ದೇವಸ್ಥಾನದಲ್ಲಿ ವ್ರತ ಮಾಡೋಷ್ಟರಲ್ಲಿ ಶಾರದನ್ನ ಈ ಫ್ರಾಡ್ ಅಶ್ವಿನಿ ಬಂದು ಕಿಡ್ನಾಪ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾಳೆ. ಸೊ ಅವತ್ತಿಂದ ಇವಳು ನಾನೇ ಮನಸ್ವಿನಿ ಅಂತ ಹೇಳ್ಬೇಕಮ್ಮ ನೀನು ಅಂತ ಹೇಳ್ಬಿಟ್ಟು ಶಾರದಾಗೆ ಹೇಳಿರ್ತಾಳಲ್ಲ. ಸೊ ಅದೇ ನಿಟ್ಟಿನಲ್ಲಿ ಪುರೋಹಿತರು ಭೂಮಿ ವ್ರತ ಎಲ್ಲ ಮಾಡಿ ಮುಗಿಸಿದಾದ್ಮೇಲೆ ಇನ್ನೇನು ನಿನ್ನ ಅನ್ಕೊಂಡಿರೋದು ಆದಷ್ಟು ಬೇಗ ಆಗುತ್ತಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಹೌದು ಪುರೋಹಿತರೆ, ಈಗಾಗಲೇ ಶಾರದಮ್ಮ ಅವರು ನಮ್ಮ ಮನೆ ಹತ್ರ ಬಂದು ಹೋಗಿದ್ದಾರೆ, ಅವರು ಇಲ್ಲೇ ಮಂಡ್ಯದಲ್ಲೇ ಇದ್ದಾರೆ, ಆದಷ್ಟು ಬೇಗ ನಮ್ಗೆ ಸಿಗ್ತಾರೆ ಅಂತ ದೇವರು ನಮಗೆ ಕರುಣೆ ತೋರಿಸಿದ್ದಾನೆ, ಮತ್ತು ಅದು ಗುರುತು ಮಾಡಿದ್ದಾನೆ, ಏನಿಲ್ಲ ಅವ್ರು ನಮ್ಗೆ ಸಿಗೋದು ಅಷ್ಟೇ ಬಾಕಿ ಅಂತ ಹೇಳ್ಬಿಟ್ಟು ಭೂಮಿ ವ್ರತನ ಕಂಪ್ಲೀಟ್ ಮಾಡ್ತಾಳೆ. ಈ ಕಡೆ ಶಾರದಾ ಅವರು ದೇವಸ್ಥಾನದಲ್ಲಿರೋದು ಇವರು ಇಬ್ಬರು ಕಡೆಯವ್ರಿಗೂ ಗೊತ್ತಾಗಿರುತ್ತೆ. ಹಂಗಾಗಿ ಶಾರದನ್ನ ಕಿಡ್ನಾಪ್ ಮಾಡೋಕ್ಕೆ ಬರ್ತಾರೆ. ಅಜಿತ್ ಇದ್ದೋನು ಎಲ್ಲ ಕಡೆ ಸರ್ಚ್ ಮಾಡಿ ಶಿವನ್ ದೇವಸ್ಥಾನದ ಹತ್ರ ಅತ್ತೆ ಇರ್ಬೋದಲ್ವಾ, ನಾವಲ್ಲಿ ಅಬ್ಸರ್ವ್ ಮಾಡಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಅಲ್ಲಿರೋ ಭಿಕ್ಷುಕರನ್ನ ಒಂದಷ್ಟು ಜನ ಕೇಳಿದಾಗ, ಅಯ್ಯೋ ಇವರು ಇದೇ ದೇವಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಸಹ ಹೇಳ್ತಾರೆ. ಹೌದಾ ಅಂತ ಹೇಳ್ಬಿಟ್ಟು ಅಜಿತ್ ಸಹ ಅಲ್ಲೇ ಹುಡುಕ್ಲಿಕ್ಕೆ ಅಂತ ಹೇಳಿ ಬರ್ತಾರೆ. ಅಷ್ಟರಲ್ಲಿ ಫ್ರಾಡ್ ಅಶ್ವಿನಿ ಶಾರದನ್ನ ಕಿಡ್ನಾಪ್ ಮಾಡೇ ಬಿಡ್ತಾಳೆ. ಭದ್ರನ್ ಕಡೆಯವ್ರಿಗೆ ಮಕ್ಕಕ್ಕೆ ಮಣ್ಣೆರ್ಚಿ ಅಶ್ವಿನಿ ಕಡೆಯವರು ಈ ಶಾರದನ್ನ ಕಿಡ್ನಾಪ್ ಮಾಡಿಕೊಂಡು ಶಾರದನ್ನ ಯಾವ ಟೈಮ್ಗೆ ಭೂಮಿ ಮನೆಗೆ ಬರಬೇಕು ಅಂತ ಅಂದ್ಕೊಂಡಿರ್ತಾಳೋ ಅದೇ ನಿಟ್ಟಿನಲ್ಲಿ ಈ ಫ್ರಾಡ್ ಅಶ್ವಿನಿ ನಾನೇ ಮನಸ್ವಿನಿ ಅಂತ ಹೇಳ್ಬೇಕಮ್ಮ ನೀನು ಅಂತೇಳಿ ಶಾರದಂಗೆ ಎದುರಿಸಿ ಶಾರದನ್ನ ರೆಡಿ ಮಾಡಿಕೊಂಡು ಶ್ರವಣ್ ಮನೆಗೆ ಕಾಲಿಡ್ತಾಳೆ ಫ್ರಾಡ್ ಅಶ್ವಿನಿ. ಸೊ ನಂತರ ಶಾರದಾ ಬರ್ತಾರೆ ಅಂತ ದೇವ್ರು ಹೇಳಿರ್ತಾರೆ. ಅದು ಯಾವ ಇದರಲ್ಲಾದರೂ ಬರ್ಬೋದು, ಆದರೆ ಶಾರದಾ ಬಂದು ಮನೆಗೆ ತಲುಪೋದಂತೂ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಜೋಗ್ತಿ ಅಮ್ಮ ನಮಗೆ ಹೇಳಿರ್ತಾರಲ್ವಾ. ಸೊ ಅದು ಈ ಫ್ರಾಡ್ ಅಶ್ವಿನಿ ಶಾರದಾನ ನಮ್ಮಮ್ಮ ಅಂತ ಹೇಳ್ಬಿಟ್ಟು ಕರ್ಕೊಂಬರ್ತಾಳೆ. ಇದನ್ನ ನೋಡಿದಂಥ ಶ್ರವಣ್ ಅವ್ರಿಗೆ ಅನುಮಾನಕ್ಕಿಂತ ಖುಷಿ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಇಷ್ಟು ದಿನ ಶಾರದಾ ಅವರು ಕೈಗೆ ಸಿಕ್ಕಿರಲ್ಲ, ಈಗ ಇವಳ ಮೂಲಕ ಶಾರದಾ ಮನೆಗೆ ಬಂದಿದ್ದಾರೆ. ಭೂಮಿ ಮಾಡಿದ ವ್ರತದ ಪ್ರಕಾರನೋ ಇಲ್ಲ ಅದ್ರದ್ದು ಆಶೀರ್ವಾದನೋ ಇಲ್ಲ ಈ ಕಡೆ ಶಾರದಾ ನಂಗೆ ಸಿಕ್ಬೇಕು ಅಂತ ಬರ್ದಿತ್ತೋ ಗೊತ್ತಿಲ್ಲ, ಆದರೆ ಇವಳ ಜೊತೆ ಬಂದಿರೋದೇ ಆಶ್ಚರ್ಯ ಅಂದಾಗ, ಅಪ್ಪ ಇನ್ನೂ ನೀವು ನನ್ನ ನಂಬ್ತಾ ಇಲ್ವಾ, ನಾನೇ ಅಪ್ಪ ಮನಸ್ವಿನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನೀನು ಮನಸ್ವಿನಿನ ನಂಬಲ್ಲ ನಾನು ಅಂತಂದಾಗ, ಅಪ್ಪ ಅಮ್ಮನ ಕೇಳಪ್ಪ, ಅಮ್ಮ ಇಷ್ಟು ದಿನ ಎಲ್ಲಿದ್ರು ಎತ್ತ ಅಂತ ನನಗೂ ಗೊತ್ತಿರಲಿಲ್ಲಪ್ಪ, ನಾನು ಅಮ್ಮನ ಹುಡುಕ್ತಿದ್ದೆ, ಆದರೆ ಅಮ್ಮ ನನಗೆ ಸಿಕ್ಕಿದ್ರು ನನ್ನ ಹತ್ರ ಬಂದು ಮನಸ್ವಿನಿ ಅಂತ ಹೇಳಿದ್ರಪ್ಪ, ಅದಕ್ಕೆ ನಾನು ಕರ್ಕೊಬಂದೆ ಅಂದ್ಬಿಟ್ಟು ಈ ಕಡೆ ಫ್ರಾಡ್ ಅಶ್ವಿನಿ ಹೇಳ್ತಿದ್ರೆ, ಮನೆಯವರೆಲ್ಲ ಈ ಕಡೆ ಶಾರದಾ ನೀನು ಎಲ್ಲಿದ್ದೆ, ಇಷ್ಟು ದಿನ ಹೇಗಿದ್ದೆ ನೀನು, ಯಾರು ನಿನ್ಗೆ ಈ ಥರ ಎಲ್ಲ ಮಾಡಿದ್ದು ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ ಈ ಕಡೆ ದೇವಯಾನಿಗೆ ಎದೆ ಬಡಿತ ಜಾಸ್ತಿ ಆಗ್ತಾ ಇರುತ್ತೆ. ಅಂಜು ಇದಳು, ಅಮ್ಮ ಮುಗೀತು ನಮ್ಮ ಕತೆ, ಖಂಡಿತ ನಮ್ಮ ಕತೆ ಮುಗ್ದೋಯ್ತು ಅಂದಾಗ, ನಾನೇ ಇಲ್ಲಿ ಟೆನ್ಷನಲ್ಲಿ ಸಾಯ್ತಾ ಇದ್ದೀನಿ, ಆ ಭದ್ರಂಗೆ ಅಷ್ಟು ತರವಾಗಿ ಹೇಳಿದ್ದೀನಿ ಇವಳು ಕತೆ ಮುಗಿಸ್ಬಿಡು ಅಂತ, ಅಷ್ಟಿದ್ರೂ ಈ ನನ್ನ ಮಗ ಈ ಅಶ್ವಿನಿ ಕೈಗೆ ಸಿಕ್ಸಕ್ಕೆ ಮಾಡಿದ್ದಾನಲ್ಲ ಅಂದಾಗ, ದೇವಯಾನಿ ನಿನ್ನ ಪ್ಲ್ಯಾನ್ ನನಗೆ ಗೊತ್ತಿಲ್ವೇನೆ, ನಿನ್ನನ್ನು ಇನ್ಮೇಲೆ ಯಾವ ರೀತಿ ಗಿರ್ಗಿಟ್ಲೆ ಥರ ಆಡಿಸ್ತೀನಿ ಅಂತ ನೋಡ್ಕೊ, ಈಗೇನಿದ್ರು ನನ್ನ ಆಟ ಶುರು ಅಂತ ಹೇಳ್ಬಿಟ್ಟು ಈ ಕಡೆ ಅಶ್ವಿನಿ ಸಹ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ಅಪ್ಪ ನೀನೇ ಹೇಳಪ್ಪ, ನಾನು ಈಗ ಆಚೆ ಹೋಗ್ಬೇಕಾ ಮನೇಲಿರ್ಬೇಕು ಅಂತ ನೀನೇ ಹೇಳಪ್ಪ, ಅಮ್ಮನ್ನ ನಾನು ಇಲ್ಲಿಗೆ ಏನು ಕರ್ಕೊಂಬರ್ಬೇಕಾಗಿತ್ತು, ಅಲ್ಲ ನೀವು ನನ್ನನ್ನು ಮಗಳು ಅಂತ ಒಪ್ಕೊಡ್ಲಿಲ್ಲ, ಆಚೆ ಕಳಿಸಿದ್ರ, ಆದರೆ ಅಮ್ಮ ನನ್ನ ಮಗಳು ಅಂತ ಒಪ್ಕೊಂಡಿದ್ದಾರಪ್ಪ, ನಾನೇ ಮನಸ್ವಿನಿ ಅಂತ ಕೂಗ್ತಾರಪ್ಪ, ಅಮ್ಮ ಹೇಳಮ್ಮ ಅಂತ ಹೇಳ್ಬಿಟ್ಟು ಈ ಕಡೆ ಶಾರದಂಗೆ ಹೇಳ್ತಾ ಇರ್ತಾಳೆ. ಶಾರದಾ ಇದ್ದೋಳು ಅವಳಿಗೆ ಏನು ಗೊತ್ತಾಗಲ್ವಲ್ಲ, ತಲೆ ಅಲ್ಲಾಡಿಸ್ತಾ ಇರ್ತಾಳೆ. ಹಂಗಾಗಿ ಅದನ್ನ ಶ್ರವಣು ಸಹ ಒಪ್ಕೋತಾರೆ. ಹಂಗಿದ್ರೆ ಇಷ್ಟು ದಿನ ನಾನು ನನ್ನ ಮಗಳನ್ನ ಆಚೆ ಹಾಕ್ಬಿಟ್ನಾ, ನಾನು ದೊಡ್ಡ ತಪ್ಪು ಮಾಡ್ಬಿಟ್ನ ಅಂದಾಗ ಶ್ರವಣ್ ಅಂದಾಗ,
ಇಲ್ಲಮ್ಮ, ನಾನು ಅಜಿತ್ ಮಾತು ಕೇಳಬಾರ್ದಾಯ್ತು. ಇದು AI ಫೋಟೋನು ಸಹ ಬರಲಿಲ್ಲ ನನಗೆ, ಅದರಲ್ಲಿ ಇವಳದೇ ಫೋಟೋ ಬಂದಿರುವುದು ಅಂದಾಗ, ಅಪ್ಪ ಬೇಕಾದ್ರೆ ನೀವು ಹೋಗಿ ಒಂದ್ಸತಿ ಚೆಕ್ ಮಾಡಿಸಿ ಅಪ್ಪ. ನಾನು ಚೆಕ್ ಮಾಡಿಸ್ದೆ, ಅದರಲ್ಲಿ ಈ ಫೋಟೋನೇ ಬಂದಿದೆ ಅಪ್ಪ ಅಂತೇಳ್ಬಿಟ್ಟು AI ಫೋಟೋದಲ್ಲಿ ಅಶ್ವಿನಿ ಫೋಟೋ ಬಂದಿರುತ್ತಲ್ಲ, ಅದನ್ನು ಈ ಅಶ್ವಿನಿ ತೋರಿಸ್ತಾಳೆ ನಾನೇ ಮನಸ್ವಿನಿ ಅಂತ. ಹಂಗಾಗಿ ಶ್ರವಣ್ ಅವರು ನಂಬ್ಕೊಳ್ಳೇಬೇಕಾಗುತ್ತೆ. ಈ ಕಡೆ ಅಷ್ಟರಲ್ಲಿ ಅಜಿತ್ ಅವರು ಸಹ ಮನೆಗೆ ಬರ್ತಾರೆ. ಹೇಯ್, ನೀನೇನಿಲ್ಲಿ ಅತ್ತೆ ಅತ್ತೆ ಅಂದ್ಬಿಟ್ಟು ಶಾರದನ ಮಾತಾಡ್ಸಕ್ಕೆ ಹೋಗ್ತಾರೆ. ಶಾರದಂಗೆ ಹಳೇದು ಯಾವುದು ನೆನಪಿಲ್ಲದಿದ್ದ ಕಾರಣ ಅವಳು ಯಾರ್ದವು ಸಹ ಸರಿಯಾಗಿ ಮಾತಾಡಲ್ಲ. ಸ್ವಲ್ಪ ಏಟ್ ಬಿದ್ದಿರೋದ್ರಿಂದ ಅವ್ರಿಗೆ ಹಳೇದೆಲ್ಲ ನೆನಪು ಹೋಗಿರುತ್ತೆ. ಆದರೆ ಆ ನೆನಪು ಬರೋದು ಇನ್ನೂ ಜಾಸ್ತಿ ದೊಡ್ಡ ವಿಚಾರ ಆಗಲ್ಲ, ಆದಷ್ಟು ಬೇಗ ಬರುತ್ತೆ ಅಂತಲೂ ಸಹ ಈಗ ಡಾಕ್ಟರ್ ಹೇಳ್ತಾರೆ. ಮೊದಲು ಡಾಕ್ಟ್ರನ್ನ ಕರೆಸಿ ಶಾರದನ ತೋರಿಸ್ಬೇಕು ಅಂತ ಶ್ರವಣ್ ಹೇಳ್ತಾರೆ. ಮಾವ, ನೀವು ಈ ಫ್ರಾಡ್ ಅಶ್ವಿನಿನ ಮನಸ್ವಿನಿ ಅಂತ ನಂಬ್ತೀರಾ ಅಂತ ಅಜಿತ್ ಕೇಳಿದಾಗ, ಅಜಿತ್ ಈಗ ನನಗೆ ಅದೆಲ್ಲ ಬೇಡ ಕಣೋ, ನನಗೆ ಈಗ ಶಾರದಾ ಸಿಕ್ಕಿದ್ದಾಳೆ, ಶಾರದನ ಜೊತೆ ಈ ಅಶ್ವಿನಿನೂ ಬಂದಿದ್ದಾಳೆ, ಇವಳೇ ಮನಸ್ವಿನಿ ಅಂತ ಹೇಳ್ತಾ ಇದ್ದಾಳೆ, ಇನ್ನೂ ಬೇಕೇನೋ ನಮಗೆ ಸಾಕ್ಷಿ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾರೆ. ಮಾವ, ದಯವಿಟ್ಟು ಎಮೋಷ್ನಲ್ ಆಗಬೇಡಿ, ಇವಳು ಎಂತೆಂಥ ಫ್ರಾಡ್ ಕೆಲಸ ಮಾಡಿದ್ದಾರೆ, ಅತ್ತೆನ ಇಷ್ಟಿರ ಹುಡುಕ್ತಿದ್ದವ್ರು ಯಾರು, ಕಿಡ್ನಾಪ್ ಮಾಡಿದವ್ರು ಯಾರು, ಅದೆಲ್ಲ ಇವಳದೇ ಕೈವಾಡ ಅಂದ್ಬಿಟ್ಟು ಅಜಿತ್ ಹೇಳ್ತಿರ್ತಾರೆ. ಅಜಿತ್, ದಯವಿಟ್ಟು ಇನ್ನೇನು ಮಾತಾಡಬೇಡ ಕಣೋ, ಆಮೇಲೆ ನಿನ್ನ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಕೊಳ್ಳೋಣ. ಇವಾಗ ಶಾರದಾ ಸಿಕ್ಕಿದ್ದಾಳೆ, ಶಾರದಂಗೆ ಏನಾಗಿದೆ, ಅವಳು ಯಾಕೆ ಈ ಥರ ಆಗಿದ್ದಾಳೆ, ಅದೆಲ್ಲನೂ ಸಹ ನಾವು ವಿಚಾರಿಸ್ಕೋಬೇಕು. ಆಮೇಲೆ ನೀವು ಅದೆಲ್ಲ ನೋಡೋಣ ಅಂದಾಗ, ಸಾಹೇಬ್ರೆ ಸುಮ್ಮನಿರಿ, ಈಗ ದೊಡ್ಡ ಸಾಹೇಬ್ರಿಗೆ ಶಾರದಮ್ಮವ್ರು ಸಿಕ್ಕಿರೋದೇ ಒಂದು ದೊಡ್ಡ ವಿಚಾರ, ಈಗ ಆ ವಿಚಾರನ ಸೈಡ್ಗೆ ಇಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈಗ ಫ್ರಾಡ್ ಅಶ್ವಿನಿ ಇದೇ ಮನೆಯಲ್ಲಿ ಮನಸ್ವಿನಿಯಾಗಿ ಉಳ್ಕೊಂಡಿದ್ದಾಳೆ. ಇನ್ನು ಶಾರದಂಗೆ ಕರುಳಿನ ಸಂಬಂಧ ಗೊತ್ತಾಗಲ್ವಾ, ಹಳೆ ನೆನಪೆಲ್ಲ ಬಂದರೆ ಭೂಮಿನೇ ಮನಸ್ವಿನಿ ಅನ್ನೋದು ಗೊತ್ತಾಗಕ್ಕೆ ಜಾಸ್ತಿ ದಿನ ತಗೊಳ್ಳಲ್ಲ ಅಂತ ನಮ್ಮ ಅಭಿಪ್ರಾಯ. ನೋಡೋಣ ಏನಾಗುತ್ತೆ ಅಂತ. ಇನ್ನು ನಚಿಕೇತ್ನ ಪಡ್ಕೊಳ್ಳೋಕ್ಕೆ ಬಂದಿರೋ ಈ ಅಶ್ವಿನಿ ಗ್ಯಾರಂಟಿ ಅಂಜು ಮತ್ತು ನಚಿಕೇತ್ ನಡುವೆ ತಂದಿಕ್ತಾಳ. ದೇವಯಾನಿಗಂತೂ ಶಾರದಂಗೆ ಯಾವಾಗ ನೆನಪು ಬರುತ್ತೋ, ಇವಳಿಗೆ ನೆನಪಿಲ್ದಿದ್ದೇ ಒಳ್ಳೇದಾಯ್ತು, ನೆನಪು ಬಂದರೆ ನನ್ನ ಕತೆ ಮುಗ್ದಂಗೆ ಬೇಬಿ ಅಂತ ಹೇಳ್ಬಿಟ್ಟು ಅಂಜು ತಾವು ಹೇಳ್ತಾ ಇರ್ತಾಳೆ. ಶಾರದನ್ ನೋಡಿದಾಗೆಲ್ಲ ಈ ಕಡೆ ದೇವಯಾನಿ ಎದ್ರುಕೊಂಡ್ರೆ ಶಾರದಾ ದೇವಯಾನಿ ನೋಡಿ ಗಾಬರಿ ಆಗ್ತಾ ಇರ್ತಾಳೆ. ಅಯ್ಯೋ, ಯಾಕೆ ದೇವಯಾನಿ ನೋಡಿ ಶಾರದಾ ಈ ಥರ ಎದುರ್ಕೋತಾ ಇದ್ದಾಳೆ ಅಂತ ಅಜ್ಜಿ ಕೇಳಿದಾಗ, ಅಯ್ಯೋ ನನಗೂ ಗೊತ್ತಿಲ್ಲ ಅತ್ತೆ, ಅದು ಯಾಕೆ ಈ ಥರ ಆಡ್ತಾ ಇದ್ದಾರೆ ಅಂತ, ಎಲ್ಲೋ ನನ್ನ ನೋಡಿರ್ಲಿಲ್ವಲ್ಲ ತುಂಬ ದಿವಸದಿಂದ, ಹಂಗಾಗಿ ಹಿಂಗೆ ಆಗ್ತಾ ಇರಬೇಕು ಅಂದಾಗ, ಇಲ್ಲ ಯಾಕೆ ಈ ಥರ ಆಡ್ತಿರೋದು ಅಂತ ಸ್ವಲ್ಪ ಅಜಿತ್ಗೆ ಡೌಟ್ ಬರುತ್ತೆ. ನೋಡೋಣ, ಆ ಡೌಟೇ ಈ ದೇವಯಾನಿ ಶಾರದಂಗೆ ಶೂಟ್ ಮಾಡಿದೆಲ್ಲ ನೆನಪು ತರಿಸುತ್ತಾ ಏನು ಮಾಡುತ್ತೆ ಅಂತ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಬೈ ಬಾಯ್.